ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಶೋಭಾ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಚಳಿಗಾಲದಲ್ಲಿ ಅವರೆಕಾಯಿ ಸೀಸನ್. ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಇದ್ಕಿದ ಬೇಳೆ, ಈರುಳ್ಳಿ, ಸ್ವಲ್ಪ ಒಂದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತಾಜಾ ಕಾಯಿ ತುರಿ, ಚಕ್ಕೆ, 4 ಪೀಸ್ ಲವಂಗ, ಜೀರಿಗೆ 2 ಸ್ಪೂನ್, ಕಡಲೆ, ಸ್ವಲ್ಪ ಗಸಗಸೆ, ಮನೇಲಿ ಮಾಡಿರೋ ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಕರಿಬೇವು, ಸಾಸಿವೆ, ಈರುಳ್ಳಿ, ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಬಿಟ್ಟು ಕಾಯಿ ತುರಿ, ಚಕ್ಕೆ, ಲವಂಗ ತೊಗೊಂಡಿರೋ ಐಟಮ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ನಂತರ ಪೇಸ್ಟ್ ಮಾಡ್ಕೊಂಬರೋಣ. ಸಾಫ್ಟಾಗಿ ಪೇಸ್ಟ್ ಮಾಡಬೇಕು ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನಂತರ ಈಗ ಮನೇಲಿ ಮನೆ ತೊಗೊಂಡಿದ್ವಲ್ಲ ಸಾಂಬಾರು ಪೌಡರು, ಅದನ್ನು ಹಾಕೊಳ್ಳೋಣ. ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡ್ಬರೋಣ. ಈಗ ಸ್ವಲ್ಪ ರಾಗಿ ಹಿಟ್ಟನ್ನ ತಗೊಂಡು ಇದ್ಕಿದ ಬೆಳೆಗೆ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ಏಕೆ ಅಂದರೆ ಅದರಲ್ಲಿರೋ ಚಿಗುರು ಎಲ್ಲ ಸ್ವಲ್ಪ ಹೋಗುತ್ತೆ ಅಂತ ಈ ಥರ ಮಾಡ್ತಾರೆ ಹಳ್ಳಿ ಕಡೆ. ಅದಕ್ಕೆ ಅದೇ ಥರ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿದ್ರೆ ಚಿಗುರು ಎಲ್ಲ ಹೋಗುತ್ತೆ. ನಂತರ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಆ ಚಿಗುರು ಇರುತ್ತಲ್ಲ ಫಸ್ಟ್ ಅದನ್ನೆಲ್ಲ ಹೋಗುತ್ತೆ. ಮಿಕ್ಸ್ ಮಾಡಿ ನಂತರ ನೀರು ಹಾಕೊಂಡು ಇದನ್ನು ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈ ಥರ ವಾಶ್ ಮಾಡಿದ್ರೆ ಅದರಲ್ಲಿರೋ ಇದೆಲ್ಲ ಹೋಗುತ್ತೆ, ಚಿಗುರು ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ ಇಡ್ತೀನಿ, ಬೇಗ ಆಗುತ್ತೆ ಅಂತ. ಬಿಸಿನೀರು ಆ ಕಡೆ ಕಾಯಿದೆ, ಈ ಕಡೆ ಒಗ್ಗರಣೆ ಹಾಕೋದು. ಕುಕ್ಕರ್ ಬಿಸಿಯಾಗಿದೆ. ಕುಕ್ಕರ್ ಬಿಸಿಯಾದ ನಂತರ ಒಂದು ತಗೊಂಡಿದ್ವಲ್ಲ ಆಯಿಲ್ ಒಂದು ಹಾಕೋಣ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಇದೆ. ನಂತರ ಈರುಳ್ಳಿ ಹಾಕೋಣ. ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಮಾಡೋಣ. ಬ್ರೌನ್ ಕಲರ್ ಬರ್ತಾ ಇದೆ. ಸಾಕು, ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು. ಸ್ವಲ್ಪ ಕರಿಬೇವು, ಅದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ 2 ಮಿನಿಟ್ಸ್ ಫ್ರೈ ಆಗೋಣ. ಈಗ ಅವರೆಕಾಳು ಹಾಕೋಣ. ಇಕ್ಕಿದ ಅವರೆಕಾಳನ್ನ ಒಗ್ಗರಣೆ ಹಾಕೋಣ. ತುಪ್ಪದಲ್ಲೂ ಫ್ರೈ ಮಾಡ್ಬೋದು. ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಗೆ ತುಪ್ಪ ಇಷ್ಟ ಆಗಲ್ಲ, ಅದಕ್ಕೆ ನಾನು ಆಯಿಲ್ ಹಾಕೊಂಡಿದ್ದೀನಿ. ಇವೆರಡು ಹಾಕಿ ಅದ್ರಲ್ಲಿ ಫ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಮತ್ತು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡಿ. ಫ್ರೈ ಆಗ್ತಾಯಿವೆ. ಇದೇ ಥರ ತಿರುಗಿಸ್ತಾ ಇರಬೇಕು. ದೊಡ್ಡದೆಲ್ಲ ಇದೆ, ಎಲ್ಲ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ನೀವು ಸಾಂಬಾರು ಎಷ್ಟು ರುಚಿಗೆ ಅಷ್ಟು ಉಪ್ಪು ಇಲ್ಲೇ ಹಾಕ್ಕೊತಾ ಇದ್ದೀನಿ. ಈಗ ರುಬ್ಬಿದ್ವಲ್ಲ ಮಸಾಲೆನ, ಅದನ್ನು ಈಗ ಹಾಕೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಜಾರಿಗೆ
ದೊಡ್ಡದಲ್ಲಿರೋದೆಲ್ಲ ತೊಳ್ಕೊಬೋದು, ಮಿಕ್ಸಿ ಜಾರಲ್ಲಿ ಇರೋದೆಲ್ಲ. ಮಿಕ್ಸ್ಕೊಳ್ಳೋಣ. ಥರ ಸಾಂಬಾರು ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಮಾಡ್ಕೊಬೋದು. ಇದು ಸ್ವಲ್ಪ ಕಾಳು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಒಳ್ಳೆಯದು. ಬೇಯ್ತಾ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿನೀರು ಇಟ್ಟಿರಲ್ಲ, ಬಿಸಿನೀರು ಹಾಕೊಳ್ಳೋಣ. ಪಕ್ಕದಲ್ಲಿ ಬಿಸಿನೀರು ಇಟ್ಟಿರಲ್ಲ ಅದನ್ನು ಹಾಕೊಳ್ಳೋಣ. ಬಿಸಿನೀರು ಹಾಕೊಳ್ಳೋಣ. ಒಂದು ಮಿಕ್ಸ್ ಕೊಡೋಣ. ಬರ್ತಾ ಇದೆ ಅಲೆ ಅದಕ್ಕೆ ಅಂದ್ಕೊಂಡಿದ್ದೀನಿ. ಬೆಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ. ಮುಚ್ಚೋಣ. ಒಂದು 10 ನಿಮಿಷ ಯಾವ ಥರ ಸಾಂಬಾರು ರೆಡಿ ಆಗ್ತಾ ಇದೆ. ಘಮ ಅಂದರೆ ನೊರೆ ಎಲ್ಲ ಹೋಗಿದೆ, ಕಾಳು ಬೆಂದಿದೆ, ಸಾಂಬಾರು ಅದನ್ನು ಕರೆಕ್ಟಾಗಿದೆ. ಮುದ್ದೆ, ಅನ್ನಕ್ಕೆ, ಚಪಾತಿ, ಪೂರಿ, ದೋಸೆ ಬೇಕಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಥರ ಇದೆ ಸಾಂಬಾರು ಅಂತ ಇದೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ಅನ್ನ ಸಾಂಬಾರು ಬಿಸಿ ಅನ್ನ ತಿಂತಾಯಿದ್ರೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.